ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದ್ರೆ ಇವತ್ತು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸೋ ಜಾಗಕ್ಕೆ ಹೋದರೆ 15-20 ಸಾವಿರ ಬೇಕು ಕೊಡ್ತಾರೆ ಸರ್. ಇಲ್ಲ ಅದು ಒಂದು ಅದಕ್ಕೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಸುಮಾರು ದಿನದಿಂದ ಏನೋ ಒಂದು ಇದು ಇದೆ ಅಂತ ಸಂದರ್ಭದಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಕೆಲವು ಸ್ಕ್ಯಾನಿಂಗ್ ಅರ್ಧ ಗಂಟೆ, ಕೆಲವು ಸ್ಕ್ಯಾನಿಂಗ್ ಗಂಟೆ. ಹೌದೌದು. ಸೊ ಆವಾಗ ಈಗ ಇರೋದೇ ದಿನದಲ್ಲಿ 24 ಅವರ್ಸಲ್ಲಿ 24 ಗಂಟೆಯಲ್ಲಿ ಒಂದು 20-30 ಪೇಷಂಟ್ ಸ್ಕ್ಯಾನಿಂಗ್ ಮಾಡೋಂಥ ಸಂದರ್ಭದಲ್ಲಿ 50-60 ಪೇಷಂಟ್ಸ್ ಏನಾದ್ರು ಸ್ಕ್ಯಾನಿಂಗ್ ಬಂದಾಗ ಅವರು ಡೇಟ್ ಕೊಡ್ತಾರೆ. ಒಂದನೇದು. ಎರಡನೇದು, ಅವ್ರು ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಅವ್ರು ಡೇಟ್ ಕೊಡಲ್ಲ, ಇಮಿಡಿಯೇಟೇ ಮಾಡ್ತಾರೆ. ಇದು ಆಗ್ಬೇಕಾದ್ರು. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಆಕ್ಸಿಡೆಂಟ್ ಆಯಿತು, ಏನೋ ಹೊಟ್ಟೆ ಇಲ್ಲೆಲ್ಲ ಹೊಡ್ತಾ ಬಿತ್ತು ಇದು ಮಾಡ್ತೀವಿ, ಏನೋ ಯಾವುದೋ ಭಾಗಕ್ಕೆ ಬಂದಾಗ ಅವ್ರಿಗೆ ಎಮರ್ಜೆನ್ಸಿಗೆ ತಗೊತಾರೆ. ಸೊ ಹಂಗಾಗಿ ಒಂದು ದಿನಕ್ಕೊಂದು ಫಾರ್ ಎಕ್ಸಾಂಪಲ್ ಉದಾಹರಣೆ ಒಂದು 25 ಜನಕ್ಕೆ ಮಾಡ್ಬೋದು ಮೆಷಿನ್ ಕೆಪಾಸಿಟಿ ಇದ್ದರೆ ಅದರೊಳಗೆ ಡೇಟ್ ಕೊಟ್ಬಿಟ್ಟು ಒಂದಿಷ್ಟು ಜನ ಕೊಡ್ತಾರೆ. ಎಮರ್ಜೆನ್ಸಿ ಇದ್ದವನ್ನ ಅದ್ರ ಮಧ್ಯೆ ಸೇರಿಸ್ಕೊಂಡು ಮಾಡ್ತಿರ್ತಾರೆ. ಬಟ್ ನೀವು ಹೇಳಿದ ಪ್ರಕಾರ ಇನ್ನೊಂದು ಏನಂದ್ರೆ, ಆದಷ್ಟು ಜಾಸ್ತಿ ಡೇಟ್ ಕೊಡ್ದಂಗೆ ಬೇಗ ತ್ವರಿತಗತಿ ಮಾಡೋಕೆ ಹೇಳ್ಬೋದು. ಒಂದು. ಎರಡನೇ ಸಲ ಹೇಳಿದಂಗೆ ಈಗ MRI ಬಂದ್ಬಿಟ್ರೆ ಈಗ ಬರೀ CT ಸ್ಕ್ಯಾನ್ಗೆ ವರ್ಕ್ಲೋಡ್ ಜಾಸ್ತಿ ಆಗ್ತಿದೆ. ಸೊ ಸ್ವಲ್ಪ ಜನಕ್ಕೆ MRI ಬರ್ಕೊಡ್ತಾರೆ, ಸ್ವಲ್ಪ ಜನ CT ಸ್ಕ್ಯಾನ್ ಬರ್ಕೊಡ್ತಾರೆ. ಅವಾಗ ಈ ತರ ಜಾಸ್ತಿ ದಿನ ವೇಟಿಂಗ್ ಲಿಸ್ಟ್